Hi friends, welcome back to my channel Students World of Kriju, and subscribe my channel for more videos and like this video, share this video. BA ಫೋರ್ತ್ ಸೆಮ್ ಪೊಲಿಟಿಕಲ್ ಸೈನ್ಸ್ ಅಧ್ಯಾಯ 4 ಪ್ರಜಾಪ್ರಭುತ್ವದ ಸಿದ್ಧಾಂತಗಳು, ಸಾಂಪ್ರದಾಯಿಕ ಸಿದ್ಧಾಂತ, ಬಹುತ್ವವಾದಿ ಸಿದ್ಧಾಂತ, ಉದಾರವಾದಿ ಸಿದ್ಧಾಂತ, ಜಾನ್ ಆಸ್ಟಿನನ ಸಿದ್ಧಾಂತ. ಇವುಗಳ ಲಕ್ಷಣಗಳು ಮತ್ತು ದೋಷಗಳ ವಿವರಣೆಯನ್ನು ಮಾತ್ರ ಈ ವಿಡಿಯೋದಲ್ಲಿ ನೋಡಲಾಗಿರ್ತದೆ. ನಿಮಗೆ ಇವುಗಳ ಅರ್ಥ ವ್ಯಾಖ್ಯಾನಗಳು ಬೇಕಿದ್ದರೆ ನನ್ನ ಮೊದಲನೇ ವಿಡಿಯೋಗೆ ವಿಸಿಟ್ ನೀಡಿ. ಸಾಂಪ್ರದಾಯಿಕ ಪ್ರಜಾಪ್ರಭುತ್ವದ ಲಕ್ಷಣಗಳು. ಗ್ರೀಕ್ ನಗರ ರಾಜ್ಯದಲ್ಲಿದ್ದ ಸಾಂಪ್ರದಾಯಿಕ ಪ್ರಜಾಪ್ರಭುತ್ವದ ಪ್ರಧಾನ ಲಕ್ಷಣಗಳೆಂದರೆ ಪ್ರಜೆಗಳೆಲ್ಲ ನಿಯತಕಾಲಿಕವಾಗಿ ಒಂದೆಡೆ ಸಾಮೂಹಿಕವಾಗಿ ಭೇಟಿಯಾಗಿ ನಿರ್ಧಾರಗಳನ್ನು ಕೈಗೊಳ್ಳುತ್ತಿದ್ದರು. ಪ್ರಜೆಗಳ ಸಮ್ಮುಖದಲ್ಲಿಯೇ ಅಥೆನ್ಸಿನ ಪೂರ್ವಕಾಲಿಕ ಸಾರ್ವಜನಿಕ ಸೇವಾ ವರ್ಗದವರು ಲಾಟರಿ ಅಥವಾ ಚುನಾವಣೆಯ ಮೂಲಕ ಆಯ್ಕೆಗೊಳ್ಳುತ್ತಿದ್ದರು. ಜೀವನದಲ್ಲಿ ಒಮ್ಮೆಯಾದರೂ ಪ್ರತಿ ಪ್ರಜೆಗಳು ರಾಜ್ಯದ ಹುದ್ದೆಗಳನ್ನು ಪಡೆಯುವ ಅವಕಾಶವನ್ನು ಒದಗಿಸಲು ಅಗತ್ಯವಾದ ವ್ಯವಸ್ಥೆ ಮಾಡಲಾಗಿತ್ತು. ಅಥೆನ್ಸಿನ ಪ್ರಜೆಗಳು ಜವಾಬ್ದಾರಿಯನ್ನು ಹೊತ್ತು ಆಡಳಿತದಲ್ಲಿ ಭಾಗವಹಿಸಲು ಹಿಂದೇಟು ಹಾಕುತ್ತಿರಲಿಲ್ಲ. ರಾಜ್ಯದ ಹುದ್ದೆಗಳು ಪ್ರಜೆಗಳಲ್ಲಿಯೇ ಬದಲಾಗುತ್ತಿದ್ದು, ಆಡಳಿತ ನಡೆಸಲು ವಿಶೇಷ ತರಬೇತಿ ನೀಡಲಾಗುತ್ತಿರಲಿಲ್ಲ. ಸೈನಿಕ ಮುಖಂಡರಿಗೆ ಮಾತ್ರ ಸೂಕ್ತ ತರಬೇತಿ ಒದಗಿಸಲು ಅವಕಾಶ ನೀಡಲಾಗಿತ್ತು. ಈ ಮೇಲೆ ಚರ್ಚಿಸಲಾದ ಲಕ್ಷಣಗಳನ್ನು ಗ್ರೀಕ್ ನಗರ ರಾಜ್ಯಗಳಲ್ಲಿ ಅಸ್ತಿತ್ವದಲ್ಲಿದ್ದ ಸಾಂಪ್ರದಾಯಿಕ ಪ್ರಜಾಪ್ರಭುತ್ವ ಮೈಗೂಡಿಸಿಕೊಂಡಿತು. ಚಿಕ್ಕ ಭೂಪ್ರದೇಶ ಮತ್ತು ಕಡಿಮೆ ಜನಸಂಖ್ಯೆಯಿಂದಾಗಿ ಅಂದು ಸಾಂಪ್ರದಾಯಿಕ ಪ್ರಜಾಪ್ರಭುತ್ವದ ಮಾದರಿಯ ಪಾಲನೆ ಸುಲಭವಾಗಿತ್ತು. ಗಮನಾರ್ಹ ಅಂಶವೇನೆಂದರೆ ನೇರ ಭಾಗವಹಿಸುವಿಕೆಯ ಸಾಂಪ್ರದಾಯಿಕ ಪ್ರಜಾಪ್ರಭುತ್ವವು ಸಮಕಾಲೀನ ಪ್ರಾತಿನಿಧಿಕ ಪ್ರಜಾಪ್ರಭುತ್ವದ ದೋಷಗಳನ್ನು ದೂರವಿಡುವಲ್ಲಿ ಯಶಸ್ವಿಯಾದ ವ್ಯವಸ್ಥೆಯಾಗಿತ್ತು. ಈ ಮಾದರಿಯ ಪ್ರಜಾಪ್ರಭುತ್ವವನ್ನು ಅನುಸರಿಸುವಾಗ ಪಾಲಿಸಬೇಕಾದ ಹಲವು ಬದಲಾವಣೆಗಳನ್ನು ಸೂಚಿಸುವ ಮೂಲಕ ಅರಿಸ್ಟಾಟಲ್ ಇದನ್ನು ಬೆಂಬಲಿಸಿದ್ದ. ಸಾಂಪ್ರದಾಯಿಕ ಪ್ರಜಾಪ್ರಭುತ್ವದ ವಿಮರ್ಶೆ. ಗ್ರೀಕ್ ನಗರ ರಾಜ್ಯವಾದ ಅಥೆನ್ಸಿನಲ್ಲಿ ಜಾರಿಯಲ್ಲಿದ್ದ ಸಾಂಪ್ರದಾಯಿಕ ಪ್ರತ್ಯಕ್ಷ ಪ್ರಜಾಪ್ರಭುತ್ವ ಅನೇಕ ಅನುಕೂಲಗಳನ್ನು ಹೊಂದಿದ್ದರೂ ವಿವಿಧ ದೋಷಗಳಿಂದ ಮುಕ್ತವಾಗಿರಲಿಲ್ಲ. ಪ್ರಧಾನ ದೋಷಗಳೆಂದರೆ ಪುರುಷ ಪ್ರಾಬಲ್ಯ. ಈ ಮಾದರಿಯ ಪ್ರಜಾಪ್ರಭುತ್ವದಲ್ಲಿ ಎಲ್ಲ ಪ್ರಜೆಗಳಿಗೂ ರಾಜ್ಯಾಡಳಿತದಲ್ಲಿ ಭಾಗವಹಿಸಲು ಅವಕಾಶವಿರಲಿಲ್ಲ. ಮುಂದುವರಿದು, ಎಷ್ಟೇ ಅರ್ಹತೆಯುಳ್ಳ ಮಹಿಳೆಯರಿಗೂ ನಿರ್ಧಾರ ಕೈಗೊಳ್ಳುವಲ್ಲಿ ಭಾಗವಹಿಸಲು ಅಥೆನ್ಸಿನಲ್ಲಿ ಅವಕಾಶವಿರಲಿಲ್ಲ. ಹೀಗಾಗಿ ಸಾಂಪ್ರದಾಯಿಕ ಪ್ರಜಾಪ್ರಭುತ್ವವನ್ನು ಪುರುಷ ಪ್ರಾಬಲ್ಯ ಮಾದರಿಯ ಪ್ರಜಾಪ್ರಭುತ್ವವೆಂದು ಟೀಕಿಸಲಾಗಿದೆ. ಸೀಮಿತ ಸ್ವರೂಪ. ಸಾಂಪ್ರದಾಯಿಕ ಪ್ರಜಾಪ್ರಭುತ್ವ ಜಾರಿಯಲ್ಲಿದ್ದ ಅಥೆನ್ಸಿನಲ್ಲಿ ವಿದೇಶಿಯರಿಗೆ ಮತ್ತು ಗುಲಾಮರಿಗೆ ಆಡಳಿತದಲ್ಲಿ ಭಾಗವಹಿಸಲು ಆಸ್ಪದವಿರಲಿಲ್ಲ. ಬಹುಸಂಖ್ಯೆಯಲ್ಲಿದ್ದ ಗುಲಾಮರು ಅಥೆನ್ಸಿನ ಆರ್ಥಿಕ ವ್ಯವಹಾರದಲ್ಲಿ ಪ್ರಮುಖ ಪಾತ್ರ ನಿರ್ವಹಿಸುತ್ತಿದ್ದರು. ಅವರನ್ನು ಪ್ರಜಾಪ್ರಭುತ್ವದಿಂದ ದೂರವಿಡಲಾಗಿತ್ತು. ಈ ಹಿನ್ನೆಲೆಯಲ್ಲಿ ಸಾಂಪ್ರದಾಯಿಕ ಪ್ರಜಾಪ್ರಭುತ್ವವು ಸೀಮಿತವಾಗಿದ್ದ ವ್ಯವಸ್ಥೆ ಎಂಬ ಟೀಕೆಗೆ ಗುರಿಯಾಗಬೇಕಾಯಿತು. ಅಸಮಾನತೆಯ ಕೂಪ. ಸಾಂಪ್ರದಾಯಿಕ ಪ್ರಜಾಪ್ರಭುತ್ವದಲ್ಲಿ ವಲಸಿಗರಿಗೆ ಮತ್ತು ಗುಲಾಮರಿಗೆ ಸಾಕಷ್ಟು ಹಕ್ಕುಗಳಿರಲಿಲ್ಲ. ಆಡಳಿತದಲ್ಲಿ ಭಾಗವಹಿಸುವ ಪೌರರು ಅಧಿಕ ಹಕ್ಕುಗಳನ್ನು ಪಡೆಯುತ್ತಿದ್ದರು. ಹೀಗಾಗಿ ಅಸಮಾನ ಹಕ್ಕುಗಳನ್ನು ಅಥೆನ್ಸಿನಲ್ಲಿ ಮೇಲ್ನೋಟಕ್ಕೆ ಗುರುತಿಸಬಹುದಾಗಿತ್ತು. ಈ ಹಿನ್ನೆಲೆಯಲ್ಲಿ ಸಾಂಪ್ರದಾಯಿಕ ಪ್ರಜಾಪ್ರಭುತ್ವವು ಅಸಮಾನತೆಯನ್ನು ಬಲಗೊಳಿಸುವುದೆಂದು ವಿಮರ್ಶಿಸಲಾಗಿದೆ. ಅಲ್ಪಸಂಖ್ಯಾತರ ದಬ್ಬಾಳಿಕೆ. ಅನೇಕ ಚಿಂತಕರು ಕೆಲವರ ಕೈಯಲ್ಲಿ ಮಾತ್ರ ಅಧಿಕಾರವಿರುವುದನ್ನು ಗಮನಿಸಿ ಬಹುಸಂಖ್ಯಾತರ ಮೇಲೆ ಅಲ್ಪಸಂಖ್ಯಾತರ ದಬ್ಬಾಳಿಕೆ ಕುರಿತಂತೆ ಟೀಕಿಸಿದ್ದಾರೆ. ಪ್ರಶ್ನಾರ್ಹ ವ್ಯವಸ್ಥೆ. ಸಾಂಪ್ರದಾಯಿಕ ಪ್ರಜಾಪ್ರಭುತ್ವವು ಅನೇಕ ಸಂಶಯಗಳನ್ನುಳ್ಳ ವ್ಯವಸ್ಥೆಯಾಗಿದೆ. ಹಲವು ಆಯಾಮಗಳಲ್ಲಿ ಈ ಮಾದರಿಯ ಪ್ರಜಾಪ್ರಭುತ್ವ
ಸಮ್ಮತಿಸಲಾಗದ ಅಂಶಗಳಿಂದ ಕೂಡಿದೆ. ಹೀಗಾಗಿ ಹಲವು ಪ್ರಶ್ನೆಗಳನ್ನು ಹುಟ್ಟುಹಾಕುವ ವ್ಯವಸ್ಥೆ ಎಂಬುದಾಗಿ ಇದನ್ನು ಪರಿಗಣಿಸಲಾಗಿದೆ. ಎರಡನೆಯದಾಗಿ, ಉದಾರವಾದಿ ಪ್ರಜಾಪ್ರಭುತ್ವದ ಲಕ್ಷಣಗಳು. ನಿರ್ದಿಷ್ಟ ತತ್ವಗಳಿಲ್ಲದ ಕಾರ್ಯವಿಧಾನ ಅರ್ಥಹೀನವಾದರೆ ಕಾರ್ಯವಿಧಾನ ಹೊಂದದ ತತ್ವಗಳು ನಿಷ್ಪ್ರಯೋಜಕವೆನಿಸುತ್ತವೆ. ಈ ಹಿನ್ನೆಲೆಯಲ್ಲಿ ಉದಾರವಾದಿ ಪ್ರಜಾಪ್ರಭುತ್ವ ತನ್ನ ತತ್ವಗಳ ಅನುಷ್ಠಾನಕ್ಕೆ ಹಲವು ಕಾರ್ಯವಿಧಾನಗಳನ್ನು ಆಧರಿಸಿದೆ. ಪ್ರಜಾಪ್ರಭುತ್ವದ ಇತರ ಮಾದರಿಗಳಿಂದ ಉದಾರವಾದಿ ಪ್ರಜಾಪ್ರಭುತ್ವವನ್ನು ಪ್ರತ್ಯೇಕಿಸಲು ನೇರವಾದ ತತ್ವ ಹಾಗೂ ಕಾರ್ಯವಿಧಾನಗಳನ್ನು ಸಮೀಕರಿಸಿ ಅದರ ಪ್ರಮುಖ ಲಕ್ಷಣಗಳನ್ನು ಆಧುನಿಕ ರಾಜಕೀಯ ಮತ್ತು ಸರ್ಕಾರ ಎಂಬ ತನ್ನ ಕೃತಿಯಲ್ಲಿ ಅಲನ್ ಬಾಲ್ ಕೆಳಗಿನಂತೆ ಗುರುತಿಸಿದ್ದಾರೆ. ಒಂದಕ್ಕಿಂತ ಹೆಚ್ಚು ರಾಜಕೀಯ ಪಕ್ಷಗಳ ಮುಕ್ತ ಸ್ಪರ್ಧೆ. ಸಮಾಜದಲ್ಲಿನ ವಿವಿಧ ಗುಂಪುಗಳ ಜನರು ವೈವಿಧ್ಯಮಯ ಹಿತಾಸಕ್ತಿ ಹಾಗೂ ವಿಚಾರಧಾರೆಗಳನ್ನು ಹೊಂದಿರುತ್ತಾರೆ. ಕೇವಲ ಒಂದೇ ರಾಜಕೀಯ ಪಕ್ಷ ವಿವಿಧ ವರ್ಗಗಳ ಹಿತಾಸಕ್ತಿ ಹಾಗೂ ವಿಚಾರಧಾರೆಗಳನ್ನು ಅನುಷ್ಠಾನಗೊಳಿಸುವುದು ಕಷ್ಟಸಾಧ್ಯ. ಅಧಿಕಾರಕ್ಕಾಗಿ ಒಂದಕ್ಕಿಂತ ಹೆಚ್ಚು ರಾಜಕೀಯ ಪಕ್ಷಗಳು ಬಹಿರಂಗ ಸ್ಪರ್ಧೆಗೆ ಮುಂದಾದಾಗ ವೈವಿಧ್ಯಮಯ ನೀತಿ, ಕಾರ್ಯಕ್ರಮ ಹಾಗೂ ವ್ಯಕ್ತಿಗಳ ಆಯ್ಕೆಗೆ ಪ್ರಜೆಗಳು ಅವಕಾಶ ಪಡೆಯುತ್ತಾರೆ. ಇದರ ಪರಿಣಾಮ ವೈವಿಧ್ಯಮಯ ಗುಂಪುಗಳ ಹಿತಾಸಕ್ತಿ ಮತ್ತು ವಿಚಾರಧಾರೆಗಳಲ್ಲಿ ಸಾಮರಸ್ಯ ಬೆಳೆಯುತ್ತದೆ. ಆದ್ದರಿಂದ ಉದಾರವಾದಿ ಪ್ರಜಾಪ್ರಭುತ್ವ ಜನರ ಸಮ್ಮತಿ ಮತ್ತು ಸ್ಥಾಪಿತ ವಿಧಾನದಲ್ಲಿ ರಾಜಕೀಯ ಪಕ್ಷಗಳ ಮುಕ್ತ ಸ್ಪರ್ಧೆಗೆ ಅನುಮತಿಸುತ್ತದೆ. ಆಸಕ್ತಿದಾಯಕ ವಿಷಯವೇನೆಂದರೆ, ನಿಯತಕಾಲಿಕ ಚುನಾವಣಾ ಜಾರಿಯಲ್ಲಿದ್ದರೂ ಕಮ್ಯುನಿಸ್ಟ್ ಪಕ್ಷ ಎಂಬ ಏಕ ರಾಜಕೀಯ ಪಕ್ಷವನ್ನು ಹೊಂದಿರುವ ರಷ್ಯಾ ಹಾಗೂ ಚೀನಾ ಉದಾರವಾದಿ ಪ್ರಜಾಪ್ರಭುತ್ವ ಎನಿಸಲಾರವು. ರಾಜಕೀಯ ಹುದ್ದೆಗಳು ನಿರ್ದಿಷ್ಟ ವರ್ಗದವರಿಗೆ ಸೀಮಿತವಾಗಿಲ್ಲದಿರುವುದು. ಉದಾರವಾದಿ ಪ್ರಜಾಪ್ರಭುತ್ವದಲ್ಲಿ ಪ್ರಜೆಗಳಿಗೆ ಜಾತಿ, ಲಿಂಗ, ಭಾಷೆ, ಧರ್ಮಾಧಾರಿತ ತಾರತಮ್ಯ ಮಾಡದೆ ರಾಜಕೀಯ ಸಮಾನತೆ ಒದಗಿಸಲಾಗಿರುತ್ತದೆ. ಹೀಗಾಗಿ ರಾಜಕೀಯ ಅಥವಾ ಸಾರ್ವಜನಿಕ ಹುದ್ದೆಗಳು ಕೆಲ ವರ್ಗಗಳಿಗೆ ಸೀಮಿತವಾಗಿರದೆ ಸರ್ವರಿಗೆ ಮುಕ್ತವಾಗಿರುತ್ತವೆ. ವಯಸ್ಸು ಅಥವಾ ಶಿಕ್ಷಣದಂತಹ ಸಾಮಾನ್ಯ ಅರ್ಹತೆ ಹೊಂದಿದ ಪ್ರತಿಯೊಬ್ಬ ಪ್ರಜೆ ಉದಾರವಾದಿ ಪ್ರಜಾಪ್ರಭುತ್ವದಲ್ಲಿ ರಾಜಕೀಯ ಹುದ್ದೆಯನ್ನು ಪಡೆಯಬಹುದಾಗಿದೆ. ಗಮನಾರ್ಹ ಅಂಶವೇನೆಂದರೆ, ಸರ್ವರ ಪ್ರಾತಿನಿಧ್ಯತೆಯ ಉದ್ದೇಶ ಸಾಧನೆಗಾಗಿ ಕೆಲ ಹಿಂದುಳಿದ ಅಥವಾ ಅಲ್ಪಸಂಖ್ಯಾತ ವರ್ಗಗಳಿಗೆ ಕೆಲವು ಸ್ಥಾನಗಳನ್ನು ಮೀಸಲಿಡಲಾಗಿರುತ್ತದೆ. ಈ ಕ್ರಮ ಪ್ರಜಾಪ್ರಭುತ್ವಕ್ಕೆ ಪೂರಕವೇ ಹೊರತು ಮಾರಕವಲ್ಲ. ಒಟ್ಟಾರೆ ರಾಜಕೀಯ ಹುದ್ದೆಗೆ ಪ್ರಜೆಗಳ ಬೆಂಬಲ ಅಗತ್ಯವೇ ಹೊರತು ಅನುವಂಶೀಯತೆ, ಸಂಪ್ರದಾಯ ಅಥವಾ ಯಾವುದೇ ವರ್ಗದ ಬೆಂಬಲವಲ್ಲ ಎಂಬುದನ್ನು ಉದಾರವಾದಿ ಪ್ರಜಾಪ್ರಭುತ್ವ ಪ್ರತಿಪಾದಿಸುತ್ತದೆ. ಸಾರ್ವತ್ರಿಕ ವಯಸ್ಕ ಮತದಾನದ ಮೂಲಕ ನಿಯತಕಾಲಿಕ ಚುನಾವಣೆಗಳು. ನಿರ್ದಿಷ್ಟ ವಯೋಮಿತಿ ದಾಟಿದ ದೇಶದ ಪ್ರಜೆಗಳಿಗೆ ಜಾತಿ, ಲಿಂಗ, ಭಾಷೆ, ಧರ್ಮ, ಪ್ರದೇಶ ಮುಂತಾದವುಗಳ ಆಧಾರದ ಮೇಲೆ ತಾರತಮ್ಯ ತೋರದೆ ಮತದಾನದ ಅವಕಾಶವಿರುವುದನ್ನು ಸಾರ್ವತ್ರಿಕ ವಯಸ್ಕ ಮತದಾನ ಪದ್ಧತಿ ಎನ್ನಲಾಗುತ್ತದೆ. ಮತದಾರನ ನಿರ್ದಿಷ್ಟ ವಯೋಮಿತಿ ದೇಶದಿಂದ ದೇಶಕ್ಕೆ ಭಿನ್ನವಾಗಿದ್ದು, ಸ್ವಿಟ್ಜರ್ಲ್ಯಾಂಡ್ನಲ್ಲಿ 20, ನಾರ್ವೆಯಲ್ಲಿ 23, ಜರ್ಮನಿಯಲ್ಲಿ 25 ವರ್ಷವಾಗಿದ್ದರೆ ಬಹುತೇಕ ದೇಶಗಳಲ್ಲಿ 18 ವರ್ಷ ಜಾರಿಯಲ್ಲಿದೆ. ಸಮಕಾಲೀನ ಪ್ರಾತಿನಿಧಿಕ ಪ್ರಜಾಪ್ರಭುತ್ವದ ಕಾರ್ಯಾಚರಣೆಗೆ ಸಾರ್ವತ್ರಿಕ ವಯಸ್ಕ ಮತದಾನ ಪದ್ಧತಿ ಅನಿವಾರ್ಯವಾಗಿದೆ. ಪ್ರಜೆಗಳು ನಿಷ್ಪಕ್ಷಪಾತವಾಗಿ ನಿರ್ಭೀತಿಯಿಂದ ತಮ್ಮ ಪ್ರತಿನಿಧಿಗಳನ್ನು ಚುನಾಯಿಸಿಕೊಳ್ಳಲು ಅವಕಾಶ ನೀಡಿದ್ದು ಉದಾರವಾದಿ ಪ್ರಜಾಪ್ರಭುತ್ವಕ್ಕೆ ಪೂರಕವಾಗಿದೆ. ಇದರೊಡನೆ ನಿಯತಕಾಲಿಕ ಚುನಾವಣೆ ಉದಾರವಾದಿ ಪ್ರಜಾಪ್ರಭುತ್ವಕ್ಕೆ ಅತ್ಯವಶ್ಯಕ ಅಂಶ. 4 ಅಥವಾ 5 ವರ್ಷಗಳಿಗೊಮ್ಮೆ ನಿಯತಕಾಲಿಕವಾಗಿ ಚುನಾವಣೆಗಳು ಜರುಗುವುದರಿಂದ ಆಡಳಿತಾರೂಢ ಪಕ್ಷ ತನ್ನ ನೀತಿ ಹಾಗೂ ಕಾರ್ಯಕ್ರಮಗಳನ್ನು ಜಾರಿಗೊಳಿಸಲು ಮತ್ತು ವಿರೋಧ ಪಕ್ಷ ಆಡಳಿತಾತ್ಮಕ ದೋಷಗಳನ್ನು ಜನರ ಮುಂದಿಡಲು ಅವಕಾಶವಿರುತ್ತದೆ. ಮುಂದಿನ ಚುನಾವಣೆಯಲ್ಲಿ ತಮ್ಮ ಹಿತಾಸಕ್ತಿ ಕಡೆಗಣಿಸಿದವರನ್ನು ಅಧಿಕಾರದಿಂದ ದೂರವಿಡಲು ಹಾಗೂ ಸಮರ್ಥರನ್ನು ಅಧಿಕಾರಕ್ಕೆ ತರಲು ಪ್ರಜೆಗಳಿಗೆ ನೆರವಾಗುತ್ತದೆ. ಹೀಗೆ
ಉದಾರವಾದಿ ಪ್ರಜಾಪ್ರಭುತ್ವದಲ್ಲಿ ಸಾರ್ವತ್ರಿಕ ವಯಸ್ಕ ಮತದಾನದ ಮೂಲಕ ನಿಯತಕಾಲಿಕ ಚುನಾವಣೆಗಳು ಪ್ರಧಾನ ಲಕ್ಷಣಗಳೆನಿಸಿವೆ. ಪ್ರಜೆಗಳ ನಾಗರಿಕ ಸ್ವಾತಂತ್ರ್ಯಗಳ ರಕ್ಷಣೆ. ಪ್ರಜೆಗಳ ಇಚ್ಛೆಯು ಸಾರ್ವಜನಿಕ ನೀತಿ ಅಥವಾ ನಿರ್ಧಾರವಾಗಿ ಪರಿವರ್ತನೆಗೊಳ್ಳಲು ವಿವಿಧ ನಾಗರಿಕ ಸ್ವಾತಂತ್ರ್ಯಗಳು ಅಗತ್ಯ. ಆದ್ದರಿಂದ ಉದಾರವಾದಿ ಪ್ರಜಾಪ್ರಭುತ್ವದಲ್ಲಿ ಪ್ರಜೆಗಳಿಗೆ ಅಭಿವ್ಯಕ್ತಿಯ, ಸಭೆ ಸೇರುವ, ಸಂಘ ಸ್ಥಾಪಿಸುವ, ಅಕ್ರಮ ಬಂಧನದ ರಕ್ಷಣೆಯಂತಹ ವೈಯಕ್ತಿಕ ಸ್ವಾತಂತ್ರ್ಯಗಳನ್ನು ನೀಡಲಾಗಿರುತ್ತದೆ. ಉದಾಹರಣೆ: ಭಾರತ ಸಂವಿಧಾನ ತನ್ನ ಪ್ರಜೆಗಳಿಗೆ ಸ್ವಾತಂತ್ರ್ಯದ ಹಕ್ಕಿನಡಿ ನೀಡಿರುವ ವಿವಿಧ ಸ್ವಾತಂತ್ರ್ಯಗಳು. ನಾಗರಿಕ ಸಮಾಜದ ಪ್ರಭಾವ. ಉದಾರವಾದಿ ಪ್ರಜಾಪ್ರಭುತ್ವದಲ್ಲಿ ಪ್ರಜೆಗಳು ನಾಗರಿಕ ಸ್ವಾತಂತ್ರ್ಯಗಳಡಿ ಸಂಘ ಸ್ಥಾಪಿಸುವ ಹಕ್ಕನ್ನು ಪಡೆದಿರುತ್ತಾರೆ. ಇದರಿಂದ ಪ್ರಜೆಗಳು ತಮ್ಮ ಹಿತಾಸಕ್ತಿಯ ರಕ್ಷಣೆಗಾಗಿ ವಿವಿಧ ಒತ್ತಡ ಗುಂಪು ಅಥವಾ ಸರ್ಕಾರೇತರ ಸ್ವಯಂ ಸಂಸ್ಥೆಗಳನ್ನು ರಚಿಸಿಕೊಂಡಿದ್ದು, ಈ ಸಾಂಸ್ಥಿಕ ವ್ಯವಸ್ಥೆ ನಾಗರಿಕ ಸಮಾಜ ಎನಿಸಿಕೊಳ್ಳುತ್ತದೆ. ಸ್ವತಂತ್ರ ಮಾಧ್ಯಮಗಳು ಹಾಗೂ ವೈವಿಧ್ಯಮಯ ಒತ್ತಡ ಗುಂಪುಗಳ ನಾಗರಿಕ ಸಮಾಜ ಸರ್ಕಾರದ ನಿಯಂತ್ರಣದಿಂದ ಮುಕ್ತವಾಗಿರುತ್ತದೆ. ನಾಗರಿಕ ಸಮಾಜವು ಸದಾ ಸಕ್ರಿಯವಾಗಿದ್ದು, ಪ್ರಜೆಗಳ ಹಿತಾಸಕ್ತಿ ಕಾಪಾಡಬಲ್ಲ ನಿರ್ಧಾರ ಕೈಗೊಳ್ಳುವಂತೆ ಸರ್ಕಾರವನ್ನು ಪ್ರಭಾವಿಸುತ್ತದೆ. ಅಧಿಕಾರದ ಪ್ರತ್ಯೇಕತೆ. ಅಧಿಕಾರದ ಕೇಂದ್ರೀಕರಣವಿದ್ದಲ್ಲಿ ಪ್ರಜೆಗಳ ಸ್ವಾತಂತ್ರ್ಯದ ಉಲ್ಲಂಘನೆಯ ಸಾಧ್ಯತೆಗಳಿರುತ್ತವೆ. ಆದ್ದರಿಂದ ಉದಾರವಾದಿ ಪ್ರಜಾಪ್ರಭುತ್ವ ಸರ್ಕಾರದ ಅಂಗಗಳ ನಡುವೆ ಅಧಿಕಾರ ಪ್ರತ್ಯೇಕತೆಯನ್ನು ಪ್ರತಿಪಾದಿಸುತ್ತದೆ. ಸರ್ಕಾರದ ಮೂರೂ ಅಂಗಗಳು ಪರಸ್ಪರ ಹಸ್ತಕ್ಷೇಪ ಮಾಡುವುದನ್ನು ಸಮ್ಮತಿಸದ ಉದಾರವಾದಿ ಪ್ರಜಾಪ್ರಭುತ್ವ ಅವುಗಳ ಸ್ವತಂತ್ರ ಕಾರ್ಯನಿರ್ವಹಣೆಯನ್ನು ಪ್ರತಿಪಾದಿಸುತ್ತದೆ. ಶಾಸಕಾಂಗ ಮತ್ತು ಕಾರ್ಯಾಂಗ ಪರಸ್ಪರಾವಲಂಬಿಯಾಗಿರುವ ಸಂಸದೀಯ ಮಾದರಿ ಸರ್ಕಾರದಲ್ಲೂ ಉದಾರವಾದಿ ಪ್ರಜಾಪ್ರಭುತ್ವ ಕನಿಷ್ಠ ನ್ಯಾಯಾಂಗದ ಪ್ರತ್ಯೇಕತೆಯನ್ನಾದರೂ ಬೆಂಬಲಿಸುತ್ತದೆ. ಸ್ವತಂತ್ರ ನ್ಯಾಯಾಂಗ. ಉದಾರವಾದಿ ಪ್ರಜಾಪ್ರಭುತ್ವವು ಶಾಸಕಾಂಗ ಹಾಗೂ ಕಾರ್ಯಾಂಗಗಳ ನಿಯಂತ್ರಣಕ್ಕೊಳಪಡದ ಸ್ವತಂತ್ರ ನ್ಯಾಯಾಂಗವನ್ನು ಪ್ರತಿಪಾದಿಸುತ್ತದೆ. ಇದರಿಂದ ನ್ಯಾಯಾಂಗದಲ್ಲಿನ ನ್ಯಾಯಾಧೀಶರು ನಿಷ್ಪಕ್ಷಪಾತ ಹಾಗೂ ನಿರ್ಭೀತ ತೀರ್ಪುಗಳನ್ನು ನೀಡಿ ಪ್ರಜೆಗಳ ಹಕ್ಕು ಹಾಗೂ ಸ್ವಾತಂತ್ರ್ಯಗಳನ್ನು ರಕ್ಷಿಸಲು ಸಾಧ್ಯವಾಗುತ್ತದೆ. ಜೊತೆಗೆ ನ್ಯಾಯಾಂಗ ವಿಮರ್ಶಾಧಿಕಾರ ಚಲಾಯಿಸಿ ಶಾಸಕಾಂಗದ ಶಾಸನ ಅಥವಾ ಕಾರ್ಯಾಂಗದ ಆದೇಶಗಳು ಸಂವಿಧಾನಕ್ಕೆ ವಿರುದ್ಧವಾಗಿವೆಯೇ ಎಂಬುದನ್ನು ಪರಿಶೀಲಿಸುವ ಮೂಲಕ ಸರ್ಕಾರದ ಸರ್ವಾಧಿಕಾರ ಧೋರಣೆಯನ್ನು ಸ್ವತಂತ್ರ ನ್ಯಾಯಾಂಗ ನಿಯಂತ್ರಿಸಲು ಅವಕಾಶ ದೊರೆಯುತ್ತದೆ. ಜವಾಬ್ದಾರಿ ಸರ್ಕಾರ. ಉದಾರವಾದಿ ಪ್ರಜಾಪ್ರಭುತ್ವದಲ್ಲಿ ಸರ್ಕಾರವು ಜನರಿಗೆ ಜವಾಬ್ದಾರಿತ್ವವನ್ನು ಅಂದರೆ ಹೊಣೆಗಾರಿಕೆಯನ್ನು ತೋರಬೇಕಾಗುತ್ತದೆ. ಪ್ರಜೆಗಳ ಸಮ್ಮತಿಯೊಡನೆ ಆಯ್ಕೆಗೊಂಡ ಉದಾರವಾದಿ ಪ್ರಜಾಪ್ರಭುತ್ವದ ಪ್ರಾತಿನಿಧಿಕ ಸರ್ಕಾರವು ತನ್ನ ನೀತಿ, ನಿರ್ಧಾರ ಅಥವಾ ಕಾರ್ಯಕ್ರಮಗಳನ್ನು ಕುರಿತಂತೆ ಜನರಿಗೆ ಉತ್ತರದಾಯಿಯಾಗಿರುತ್ತದೆ. ಆದ್ದರಿಂದಲೇ ಜಾನ್ ಲಾಕ್ ಪ್ರಜೆಗಳು ಯಜಮಾನನಾದರೆ ಸರ್ಕಾರ ಸೇವಕನಂತೆ, ಯಜಮಾನ ಸೇವಕನನ್ನು ತನ್ನ ರಾಜ್ಯವೆಂಬ ಮನೆ ರಕ್ಷಿಸಲು ನೇಮಿಸಿ ಸೇವಕನ ಕಾರ್ಯವನ್ನು ಪ್ರಶ್ನಿಸಿ ಪರಿಶೀಲಿಸುವ ಅಧಿಕಾರ ಹೊಂದಿರುತ್ತಾನೆ ಎಂದಿರುವ ಪ್ರಜೆಗಳು ನಿರಂತರವಾಗಿ ಸರ್ಕಾರದ ಕಾರ್ಯವೈಖರಿಯನ್ನು ಗಮನಿಸುತ್ತಿದ್ದರೆ ಸರ್ಕಾರ ಪ್ರಜೆಗಳಿಗೆ ಜವಾಬ್ದಾರಿ ತೋರಿಸುತ್ತದೆ. ತಮ್ಮ ಹಿತಾಸಕ್ತಿ ಕಡೆಗಣಿಸಿ ಜವಾಬ್ದಾರಿಯಿಂದ ದೂರವಾದ ಸರ್ಕಾರವನ್ನು ನಿಯತಕಾಲಿಕ ಚುನಾವಣೆಯಲ್ಲಿ ಕಿತ್ತೊಗೆಯುವ ಅಧಿಕಾರ ಉದಾರವಾದಿ ಪ್ರಜಾಪ್ರಭುತ್ವದಲ್ಲಿ ಜನರಿಗಿದೆ. ಉದಾರವಾದಿ ಪ್ರಜಾಪ್ರಭುತ್ವದ ವಿಮರ್ಶೆ. ಉದಾರವಾದಿ ಪ್ರಜಾಪ್ರಭುತ್ವವನ್ನು ಅನೇಕ ಬರಹಗಾರರು ವಿವಿಧ ನೆಲೆಗಟ್ಟಿನಲ್ಲಿ ವಿಮರ್ಶಿಸಿದ್ದಾರೆ. ವಿಶೇಷವಾಗಿ ಗಣ್ಯರ ಪ್ರಜಾಪ್ರಭುತ್ವದ ಪ್ರತಿಪಾದಕರಾದ ಗಿಟಾನೋ ಮೊಸ್ಕಾ, ಫ್ಯಾರಟೋ, ರಾಬರ್ಟ್ ಮಿಚೆಲ್, ಶಂಪೀಟರ್ ಮುಂತಾದವರು ಉದಾರವಾದಿ ಪ್ರಜಾಪ್ರಭುತ್ವವನ್ನು ಕಟುವಾದ ಪದಗಳಲ್ಲಿ ಟೀಕಿಸಿರುವರು. ಉದಾರವಾದಿ ಪ್ರಜಾಪ್ರಭುತ್ವದಲ್ಲಿನ ಪ್ರಮುಖ ದೋಷಗಳು. ರಾಜಕೀಯ ಸಮಾನತೆ ಅಸಾಧ್ಯ. ಉದಾರವಾದಿ ಪ್ರಜಾಪ್ರಭುತ್ವವು ಪ್ರತಿಪಾದಿಸುವ ರಾಜಕೀಯ ಸಮಾನತೆ ಕೈಗೂಡದ ನಂಬಿಕೆಯಾಗಿದೆ. ಕಾರಣವೇನೆಂದರೆ ಪ್ರತಿಯೊಬ್ಬ ಪ್ರಜೆ ಚುನಾವಣೆಯಲ್ಲಿ ಸ್ಪರ್ಧಿಸಬಹುದಾದರೂ ಚುನಾವಣೆ ಅಗತ್ಯವಾದ ಹಣ, ಜನಬಲ ಬಹುತೇಕರಲ್ಲಿ ಕಂಡುಬರುವುದಿಲ್ಲ.
ಪ್ರತಿಯೊಂದು ಮಾರ್ಗದಲ್ಲಿ ಕೆಲವೇ ಗಣ್ಯರು ಮಾತ್ರ ಚುನಾವಣೆಗೆ ಸ್ಪರ್ಧಿಸಿ ಅಧಿಕಾರ ಅನುಭವಿಸುತ್ತಾರೆ. ಸಾಮಾನ್ಯ ಪ್ರಜೆಗಳು ನಿಯತಕಾಲಿಕ ಚುನಾವಣೆಗಳಲ್ಲಿ ಮತ ನೀಡುವ ಪ್ರಕ್ರಿಯೆಗೆ ಮಾತ್ರ ಸೀಮಿತರಾಗುತ್ತಾರೆ. ಆದ್ದರಿಂದ ಮತದಾರನಾಗಿ ಹಾಗೂ ಪ್ರತಿನಿಧಿಗಳಾಗಿಯೇ ಮುಂದುವರಿಯಲು ಅವಕಾಶವಿರುವ ಉದಾರವಾದಿ ಪ್ರಜಾಪ್ರಭುತ್ವದಲ್ಲಿ ರಾಜಕೀಯ ಸಮಾನತೆ ಗಗನಕುಸುಮವೆಂದು ಟೀಕಿಸಲಾಗಿದೆ. ಕಾರ್ಯವಿಧಾನಕ್ಕಿಂತ ಮೌಲ್ಯಗಳಿಗೆ ಪ್ರಾಶಸ್ತ್ಯ. ಉದಾರವಾದಿ ಪ್ರಜಾಪ್ರಭುತ್ವವು ಸಮಾನತೆ, ಸ್ವಾತಂತ್ರ್ಯ, ಪ್ರಜಾಸಮ್ಮತಿ, ಬಹುಮತದಂತಹ ಪ್ರಜಾಸತ್ತಾತ್ಮಕ ಮೌಲ್ಯಗಳಿಗೆ ಅಧಿಕ ಮಹತ್ವ ನೀಡುತ್ತದೆ. ರಾಜಕೀಯ ಜೀವನದಲ್ಲಿ ವಿವಿಧ ಮೌಲ್ಯಗಳ ಅನುಷ್ಠಾನಕ್ಕೆ ಅಗತ್ಯವಾದ ಕಾರ್ಯವಿಧಾನಗಳನ್ನು ಕಡೆಗಣಿಸುತ್ತದೆ. ಉದಾಹರಣೆ, ಸಮಾನತೆ ಮೌಲ್ಯಕ್ಕೆ ಮಹತ್ವ ನೀಡಿ ಅದನ್ನು ಸಮರ್ಥವಾಗಿ ಅನುಷ್ಠಾನಗೊಳಿಸಲು ಅಗತ್ಯವಾದ ಮಾರ್ಗೋಪಾಯಗಳನ್ನು ನಿರ್ಲಕ್ಷಿಸಿದೆ. ಆದ್ದರಿಂದ ಮೌಲ್ಯಗಳಿಗಿಂತ ವಾಸ್ತವಿಕತೆಗೆ ಮಹತ್ವ ನೀಡುವ ವರ್ತನವಾದಿ ಚಿಂತಕರು ಉದಾರವಾದಿ ಪ್ರಜಾಪ್ರಭುತ್ವವನ್ನು ಟೀಕಿಸಿದ್ದಾರೆ. ಸರ್ಕಾರ ಪ್ರಜೆಗಳ ಇಚ್ಛೆಯನ್ನು ಪ್ರತಿನಿಧಿಸಲಾರದು. ಉದಾರವಾದಿ ಪ್ರಜಾಪ್ರಭುತ್ವದ ಪ್ರಾತಿನಿಧಿಕ ಸರ್ಕಾರವು ಪ್ರಜೆಗಳು ವ್ಯಕ್ತಪಡಿಸುವ ಸಾರ್ವಜನಿಕ ಇಚ್ಛೆಯಂತೆ ಕಾರ್ಯಾಚರಿಸುವುದು ಎಂದು ಹೇಳಲಾಗುತ್ತದೆ. ವಾಸ್ತವದಲ್ಲಿ ಪ್ರಜೆಗಳ ಇಚ್ಛೆಯಂತೆ ಉದಾರವಾದಿ ಪ್ರಜಾಪ್ರಭುತ್ವ ಸರ್ಕಾರ ನಡೆದುಕೊಳ್ಳುವುದಿಲ್ಲ. ಬದಲಾಗಿ ಸರ್ಕಾರವು ತನ್ನ ನಿಯಂತ್ರಣದಲ್ಲಿನ ವೈವಿಧ್ಯಮಯ ಸಾಧನಗಳ ಮೂಲಕ ಪ್ರಜೆಗಳಲ್ಲಿ ತನಗೆ ಪೂರಕವಾದ ಸಾರ್ವಜನಿಕ ಅಭಿಪ್ರಾಯವನ್ನು ಸೃಷ್ಟಿಸುತ್ತದೆ. ಇಲ್ಲಿ ಪ್ರಜಾಭಿಪ್ರಾಯದಂತೆ ಸರ್ಕಾರ ರಚನೆಗೊಂಡಿರದೆ ಸರ್ಕಾರದಿಂದ ಪ್ರಜಾಭಿಪ್ರಾಯ ರಚನೆಗೊಳ್ಳುತ್ತದೆ. ಆದ್ದರಿಂದ ಪ್ರಾತಿನಿಧಿಕ ಸರ್ಕಾರ ಪ್ರಜೆಗಳ ಇಚ್ಛಾನುಸಾರ ಆಳ್ವಿಕೆ ನಡೆಸುವುದೆಂಬ ಉದಾರವಾದಿ ಪ್ರಜಾಪ್ರಭುತ್ವದ ಸಿದ್ಧಾಂತದ ಪ್ರತಿಪಾದನೆಯು ಕೇವಲ ಭ್ರಮೆ ಎನ್ನಬಹುದಾಗಿದೆ. ಅಪರಿಪೂರ್ಣ ಸರ್ವರ ಒಳಿತು ಪರಿಕಲ್ಪನೆ. ಸಮಾಜದಲ್ಲಿ ಪ್ರತಿಯೊಬ್ಬರಿಗೂ ತಿಳಿದಿರುವ ನಿರ್ದಿಷ್ಟ ಸರ್ವರ ಒಳಿತನ್ನು ಗುರುತಿಸಿ ಅದನ್ನು ಪ್ರಜಾಪ್ರಭುತ್ವ ಸಾಕಾರಗೊಳಿಸಬಹುದಾಗಿದೆ ಎಂಬುದಾಗಿ ಉದಾರವಾದಿ ಪ್ರಜಾಪ್ರಭುತ್ವ ಪ್ರತಿಪಾದಿಸುತ್ತದೆ. ವಾಸ್ತವದಲ್ಲಿ ಸರ್ವರ ಒಳಿತು ಪರಿಕಲ್ಪನೆಯು ವ್ಯಕ್ತಿಯಿಂದ ವ್ಯಕ್ತಿಗೆ ಬದಲಾಗುತ್ತದೆ. ಇದಲ್ಲದೆ ಸರ್ವರ ಒಳಿತು ನಾನಾ ವಸ್ತು, ವಿಚಾರ, ವಿಷಯ ಅಥವಾ ವ್ಯವಸ್ಥೆಯನ್ನು ಪ್ರತಿನಿಧಿಸುತ್ತಿದ್ದು ಅದನ್ನು ವ್ಯಾಖ್ಯಾನಿಸಲು ಸಾಧ್ಯವಿಲ್ಲ. ಆದ್ದರಿಂದ ಶಂಪೀಟರ್ ಎಂಬ ಚಿಂತಕ ಎಲ್ಲ ಜನರು ಒಪ್ಪಿಕೊಳ್ಳುವ ಅಥವಾ ತರ್ಕಬದ್ಧ ವಾದದ ಮೂಲಕ ಬಲವಂತವಾಗಿ ಎಲ್ಲರನ್ನೂ ಒಪ್ಪಿಸಬಹುದಾದ ಸಾರ್ವತ್ರಿಕ ಸರ್ವರ ಒಳಿತು ಪರಿಕಲ್ಪನೆ ಇರಲಾರದು ಎಂದಿರುವ. ರಾಜಕೀಯ ಅಸ್ಥಿರತೆಗೆ ಹಾದಿ. ಉದಾರವಾದಿ ಪ್ರಜಾಪ್ರಭುತ್ವದ ಒಂದಕ್ಕಿಂತ ಹೆಚ್ಚು ಪಕ್ಷಗಳ ಮುಕ್ತ ಸ್ಪರ್ಧೆಗೆ ಅವಕಾಶ ನೀಡಿದೆ. ಇದರಿಂದ ಮತಗಳು ಹಂಚಿಕೆಗೊಂಡು ಯಾವುದೇ ಪಕ್ಷ ಬಹುಮತ ಗಳಿಸದಾಗುತ್ತದೆ. ಸಮ್ಮಿಶ್ರ ರಾಜಕೀಯ ಜಾರಿಗೊಂಡು ಅಸ್ಥಿರತೆ ಸಾಮಾನ್ಯ ಸಂಗತಿ ಎನಿಸುತ್ತದೆ. ಇದಲ್ಲದೆ ಉದಾರವಾದಿ ಪ್ರಜಾಪ್ರಭುತ್ವ ಚರ್ಚೆ, ಸಮಾಲೋಚನೆ ಹಾಗೂ ಪ್ರಜಾಸಮ್ಮತಿಗೆ ಮಹತ್ವ ನೀಡಿ ಶೀಘ್ರ ನಿರ್ಧಾರ ಕೈಗೊಳ್ಳದಾಗುತ್ತದೆ. ಆಗ ಜನರು ರಾಜಕೀಯ ವ್ಯವಸ್ಥೆಯ ಮೇಲಿನ ವಿಶ್ವಾಸ ಕಳೆದುಕೊಳ್ಳಲು ಮುಂದಾಗುತ್ತಾರೆ. ಪರಿಣಾಮ ರಾಜಕೀಯ ವ್ಯವಸ್ಥೆ ಶಿಥಿಲಗೊಳ್ಳುತ್ತದೆ. ಹೀಗೆ ಉದಾರವಾದಿ ಪ್ರಜಾಪ್ರಭುತ್ವ ರಾಜಕೀಯ ಸ್ಥಿರತೆಗೆ ಗಮನ ನೀಡದ ಸಿದ್ಧಾಂತವೆಂದು ವಿಮರ್ಶೆಗೊಳಗಾಗಿದೆ. ಪ್ರಜೆಗಳ ಭಾಗವಹಿಸುವಿಕೆ ಅಪಾಯಕಾರಿ. ಉದಾರವಾದಿ ಪ್ರಜಾಪ್ರಭುತ್ವವು ಪ್ರಜೆಗಳ ಮುಕ್ತ ಭಾಗವಹಿಸುವಿಕೆಯನ್ನು ಬೆಂಬಲಿಸುತ್ತದೆ. ಇದರಿಂದ ಪ್ರಜೆಗಳ ಭಾಗವಹಿಸುವಿಕೆ ಪ್ರಮಾಣ ಅಧಿಕವಾಗುತ್ತದೆ. ಅಂದರೆ ರಾಜಕೀಯ ಪ್ರಜ್ಞೆಯಿಲ್ಲದ ಹಾಗೂ ನಿರಾಸಕ್ತ ಮತದಾರರ ಭಾಗವಹಿಸುವಿಕೆ ಜನಪ್ರಿಯ ಅಸಮರ್ಥರನ್ನು ಆಯ್ಕೆ ಮಾಡಲು ಕಾರಣವಾಗುತ್ತದೆ. ಜೊತೆಗೆ ಆಡಳಿತಾನುಭವ, ಸೇವಾ ಮನೋಭಾವ ಹಾಗೂ ಜನರ ಸಮಸ್ಯೆಗಳರಿವಿಲ್ಲದ ವ್ಯಕ್ತಿಗಳು ರಾಜಕೀಯ ಹುದ್ದೆ ಅಲಂಕರಿಸಬಹುದಾಗಿದೆ. ಇದರೊಡನೆ ನಾಗರಿಕ ಸಮಾಜದ ಮೂಲಕ ಪ್ರಜೆಗಳ ಸಕ್ರಿಯ ಭಾಗವಹಿಸುವಿಕೆ ಸೂಕ್ತ ತೀರ್ಮಾನಗಳ ಹಿನ್ನಡೆಗೂ ಕಾರಣವಾಗುತ್ತದೆ. ಆದ್ದರಿಂದಲೇ ಹರ್ಬರ್ಟ್ ಮಕ್ಲುಲಾಸ್ಕಿ ಉದಾರವಾದಿ ಪ್ರಜಾಪ್ರಭುತ್ವವು ಪ್ರಜೆಗಳ ಭಾಗವಹಿಸುವಿಕೆಯಿಂದ ಅಲ್ಪ ಪಡೆದು ಸ್ವಲ್ಪ ಕಳೆದುಕೊಳ್ಳುತ್ತದೆ ಎಂದಿರುವ. ಮೂರನೆಯದಾಗಿ ಬಹುತ್ವ ಪ್ರಜಾಪ್ರಭುತ್ವದ ಲಕ್ಷಣಗಳು. ಪ್ರಜಾಪ್ರಭುತ್ವದ ಬಹುತ್ವ ಸಿದ್ಧಾಂತವು ಈ ಕೆಳಗಿನ ತತ್ವಗಳನ್ನು ಆಧರಿಸಿದ್ದು ಪ್ರಜಾಪ್ರಭುತ್ವದ ಇತರ ಸಿದ್ಧಾಂತಗಳಿಗಿಂತ ತನ್ನನ್ನು ಭಿನ್ನವಾಗಿ ಗುರುತಿಸಿಕೊಂಡಿದೆ. ಹಿತಾಸಕ್ತಿಗಳ ವೈವಿಧ್ಯತೆಗೆ ಒಲವು.
ಸಮಾಜವು ವಿವಿಧ ಗುಂಪುಗಳಿಂದ ಕೂಡಿದ್ದು, ಆಯಾ ಗುಂಪು ತನ್ನದೇ ಆದ ವಿಭಿನ್ನ ದೃಷ್ಟಿಕೋನ, ಹಿತಾಸಕ್ತಿ ಹಾಗೂ ಸವಾಲುಗಳನ್ನು ಪ್ರತಿನಿಧಿಸುವುದೆಂಬುದು ಬಹುತ್ವವಾದಿಗಳ ನಂಬಿಕೆ. ಆದ್ದರಿಂದ ಪ್ರತಿ ಗುಂಪುಗಳು ತಮ್ಮ ಹಿತಾಸಕ್ತಿಗಳಿಗಾಗಿ ಮುಕ್ತವಾಗಿ ಭಾಗವಹಿಸಿದಾಗ ಪ್ರಜಾಪ್ರಭುತ್ವವು ಯಶಸ್ವಿಗೊಳ್ಳುತ್ತದೆ ಎಂಬುದಾಗಿ ಬಹುತ್ವ ಸಿದ್ಧಾಂತ ವಾದಿಸುತ್ತದೆ. ಅಧಿಕಾರದ ವಿಕೇಂದ್ರೀಕರಣಕ್ಕೆ ಮಹತ್ವ. ರಾಜಕೀಯ ಅಧಿಕಾರವು ಒಂದೇ ಗುಂಪಿನ ಕೈಯಲ್ಲಿ ಕೇಂದ್ರೀಕೃತವಾಗಿರುವುದನ್ನು ಬಹುತ್ವ ಸಿದ್ಧಾಂತವು ಖಂಡಿಸುತ್ತದೆ. ವಿವಿಧ ಸ್ಪರ್ಧಾತ್ಮಕ ಗುಂಪುಗಳಲ್ಲಿ ರಾಜಕೀಯ ಅಧಿಕಾರವು ಹಂಚಿಕೊಳ್ಳಬೇಕೆಂದು ಬಹುತ್ವ ಸಿದ್ಧಾಂತ ವಾದಿಸುತ್ತದೆ. ಈ ಹಿನ್ನೆಲೆಯಲ್ಲಿ ಸಮಾಜದ ವಿವಿಧ ಗುಂಪುಗಳು ಮುಕ್ತವಾಗಿ ಸ್ಪರ್ಧಿಸಲು ಆಸ್ಪದ ಒದಗಿಸುವ ಮೂಲಕ ಏಕಪಕ್ಷದ ಅಥವಾ ಗುಂಪಿನ ಪ್ರಾಬಲ್ಯವನ್ನು ತಡೆಯಲು ಬಹುತ್ವ ಸಿದ್ಧಾಂತ ಸೂಚಿಸುತ್ತದೆ. ಸಂಧಾನ ಮತ್ತು ರಾಜಿಗೆ ಆದ್ಯತೆ. ಸಮಾಜದಲ್ಲಿನ ಗುಂಪುಗಳು ತಮ್ಮ ಗುರಿಗಳನ್ನು ಸಾಧಿಸಲು ಇತರ ಗುಂಪುಗಳೊಡನೆ ಮಾತುಕತೆ ಮತ್ತು ರಾಜಿ ಮಾಡಿಕೊಳ್ಳಬೇಕು ಎಂಬುದನ್ನು ಬಹುತ್ವ ಸಿದ್ಧಾಂತ ಬೆಂಬಲಿಸುತ್ತದೆ. ಈ ಕ್ರಮದಿಂದ ಎಲ್ಲ ಗುಂಪುಗಳ ಸಮತೋಲಿತ ಮತ್ತು ಪ್ರಾತಿನಿಧಿಕ ಗುರಿ ಸಾಕಾರಗೊಳ್ಳುವುದೆಂದು ಬಹುತ್ವ ಸಿದ್ಧಾಂತ ವಾದಿಸುತ್ತದೆ. ಜೊತೆಗೆ ಪ್ರಜಾಪ್ರಭುತ್ವದ ಸಾಕಾರಕ್ಕೆ ಪೂರಕವಾದ ವಾತಾವರಣ ಸೃಷ್ಟಿಗೊಳ್ಳುತ್ತದೆ ಎಂದು ಬಹುತ್ವವಾದಿಗಳು ನಂಬುತ್ತಾರೆ. ಪಾಲ್ಗೊಳ್ಳುವಿಕೆ ಮತ್ತು ಪ್ರಭಾವ ಬೀರಲು ಆಸ್ಪದ. ಎಲ್ಲ ಗುಂಪುಗಳು ರಾಜಕೀಯ ನಿರ್ಧಾರ ಕೈಗೊಳ್ಳುವಲ್ಲಿ ಮತ್ತು ಸಾರ್ವಜನಿಕ ನೀತಿಯನ್ನು ರಚನೆಯನ್ನು ಪ್ರಭಾವಿಸಲು ಅವಕಾಶವನ್ನು ಹೊಂದಿರಬೇಕೆಂದು ಬಹುತ್ವವಾದ ಪ್ರತಿಪಾದಿಸುತ್ತದೆ. ಇದರೊಡನೆ ದೇಶದ ರಾಜಕೀಯ ಪ್ರಕ್ರಿಯೆಯಿಂದ ಯಾವುದೇ ಗುಂಪನ್ನು ಸಂಪೂರ್ಣವಾಗಿ ಹೊರಗಿಡುವುದನ್ನು ಬಹುತ್ವ ಸಿದ್ಧಾಂತವು ಬಲವಾಗಿ ವಿರೋಧಿಸುತ್ತದೆ. ಸರ್ವಸಮ್ಮತ ನೀತಿಗಳ ಸಾಧ್ಯತೆ. ವೈವಿಧ್ಯಮಯ ಗುಂಪುಗಳ ನಡುವಿನ ಪರಸ್ಪರ ಸಂಧಾನ ಮತ್ತು ಹೊಂದಾಣಿಕೆಗಳಿಂದ ಸಾರ್ವಜನಿಕ ನೀತಿಗಳು ಹೊರಹೊಮ್ಮುತ್ತವೆ. ಸಾಮಾನ್ಯವಾಗಿ ವಿರೋಧ, ಗೊಂದಲ ಮತ್ತು ಅಸಮಾಧಾನವಿಲ್ಲದ ಪ್ರಾತಿನಿಧಿಕ ಸರ್ವಸಮ್ಮತ ಸಾರ್ವಜನಿಕ ನೀತಿಗಳನ್ನು ಸೃಷ್ಟಿಸಬಹುದಾಗಿದೆ ಎಂದು ಬಹುತ್ವ ಸಿದ್ಧಾಂತ ವಿವರಿಸುತ್ತದೆ. ಒಟ್ಟಿನಲ್ಲಿ ಪ್ರಜಾಪ್ರಭುತ್ವದ ಬಹುತ್ವ ಸಿದ್ಧಾಂತವು ಸಮಾಜದಲ್ಲಿನ ವಿವಿಧ ಪಕ್ಷ ಅಥವಾ ಗುಂಪುಗಳಿಗೆ ಪ್ರಾಶಸ್ತ್ಯ ಒದಗಿಸುವ ಮೂಲಕ ಪ್ರಜಾಪ್ರಭುತ್ವದ ಸಕಾರಾತ್ಮಕ ಫಲಿತಾಂಶವನ್ನು ಅಪೇಕ್ಷಿಸುವ ಸಿದ್ಧಾಂತವಾಗಿದೆ. ವೈವಿಧ್ಯಮಯ ಹಿತಾಸಕ್ತಿಗಳು ವಿವಿಧ ಗುಂಪುಗಳ ನಡುವಿನ ಪರಸ್ಪರ ಹೊಂದಾಣಿಕೆಯಿಂದ ಈಡೇರಬೇಕೆಂಬ ನಿಲುವನ್ನು ಬಹುತ್ವವಾದಿಗಳು ವ್ಯಕ್ತಪಡಿಸಿದ್ದಾರೆ. ಆದರೆ ಎಲ್ಲ ಗುಂಪುಗಳು ಸಮಾನ ಪ್ರಾತಿನಿಧ್ಯ ಹೊಂದದೆ ಸಹಜವಾಗಿ ಅಲ್ಪಸಂಖ್ಯಾತ ಗುಂಪುಗಳ ಶೋಷಣೆಯ ಸಾಧ್ಯತೆಯನ್ನು ತಳ್ಳಿಹಾಕುವಂತಿಲ್ಲ. ಜೊತೆಗೆ ಬಹುತ್ವವು ಆಡಳಿತದಲ್ಲಿ ಅಸ್ಥಿರತೆ, ಅಧ್ಯಕ್ಷತೆ ಮತ್ತು ವಿಳಂಬಕ್ಕೆ ಕಾರಣವಾಗುವ ಸಾಧ್ಯತೆಯೂ ಅಧಿಕವಾಗಿರುತ್ತದೆ. ಇದರೊಡನೆ ಬಹುತ್ವ ಸಿದ್ಧಾಂತದ ಪಾಲನೆಯು ಕೆಲ ಪಟ್ಟಭದ್ರ ಹಿತಾಸಕ್ತಿ ಗುಂಪುಗಳಿಗೆ ಸಮಾಜ ವಿರೋಧಿ ಚಟುವಟಿಕೆಗಳಲ್ಲಿ ತೊಡಗಲು ಆಸ್ಪದ ಒದಗಿಸಬಹುದಾಗಿದೆ. ಆಸ್ಟಿನ್ ಸಾರ್ವಭೌಮಾಧಿಕಾರ ಸಿದ್ಧಾಂತದ ಮುಖ್ಯಾಂಶಗಳು. 4ನೇಯದು, ಸಾರ್ವಭೌಮಾಧಿಕಾರವು ರಾಜಕೀಯ ಸಮಾಜಕ್ಕೆ ಅನಿವಾರ್ಯ. ಪ್ರತಿಯೊಂದು ರಾಜಕೀಯ ಸಮಾಜ ಅಥವಾ ರಾಜ್ಯದಲ್ಲಿ ಪರಮಾಧಿಕಾರವು ಅಸ್ತಿತ್ವದಲ್ಲಿರಬೇಕಾದದ್ದು ಅನಿವಾರ್ಯ ಎಂಬುದು ಆಸ್ಟಿನನ ಪ್ರತಿಪಾದನೆಯಾಗಿತ್ತು. ನಿರ್ದಿಷ್ಟ ವ್ಯಕ್ತಿ ಅಥವಾ ವ್ಯಕ್ತಿಗಳ ಗುಂಪು ರಾಜ್ಯ ಹೊಂದಿರುವ ಪರಮಾಧಿಕಾರದ ಚಲಾವಣೆ ಮಾಡುತ್ತಿರಬೇಕು. ಈ ವ್ಯಕ್ತಿ ಅಥವಾ ವ್ಯಕ್ತಿಗಳ ಗುಂಪೇ ಶ್ರೇಷ್ಠ ವ್ಯಕ್ತಿಯಾಗಿದ್ದು ಆಜ್ಞೆಗಳನ್ನು ನೀಡುವ ಮತ್ತು ವಿಧೇಯತೆಯನ್ನು ಪಡೆಯುವ ಅವಕಾಶ ಹೊಂದಿರಬೇಕು. ಸಾರ್ವಭೌಮಾಧಿಕಾರವನ್ನು ಹೊಂದಿರದ ಸಮಾಜವನ್ನು ರಾಜಕೀಯ ಅಥವಾ ಸ್ವತಂತ್ರ ಸಮಾಜ ಎನ್ನಲಾಗದು. ಸಾರ್ವಭೌಮಾಧಿಕಾರವು ನಿಖರವಾಗಿರಬೇಕು. ಆಸ್ಟಿನನ ಪ್ರಕಾರ ಪರಮಾಧಿಕಾರವು ನಿರ್ದಿಷ್ಟ ವ್ಯಕ್ತಿ ಅಥವಾ ವ್ಯಕ್ತಿಗಳ ಗುಂಪಿನಲ್ಲಿ ನೆಲೆಸಿರಬೇಕು. ಜೊತೆಗೆ ಪರಮಾಧಿಕಾರವನ್ನು ಸಮಾಜದ ಇತರರು ಗುರುತಿಸುವಂತಿರಬೇಕು. ಮುಂದುವರೆದು, ಪರಮಾಧಿಕಾರವು ವ್ಯಕ್ತಿಗಳ ಗುಂಪಿನಲ್ಲಿ ನೆಲೆಸಿದ್ದರೆ ಆ ಗುಂಪಿನಲ್ಲಿರುವ ವ್ಯಕ್ತಿಗಳು ಯಾರೆಂಬ ಸ್ಪಷ್ಟತೆ ಇರಬೇಕು. ಆಸ್ಟಿನನ ಏಕತ್ವ ಸಿದ್ಧಾಂತವು ಕಾನೂನಾತ್ಮಕ ತಳಹದಿ ಹೊಂದಿರುವುದರಿಂದ ರಾಜ್ಯವೊಂದರ ಕಾನೂನಿನ ಮೂಲವಾಗಿರುವ ಪರಮಾಧಿಕಾರವು ಯಾರಲ್ಲಿದೆ ಎಂಬ ನಿಖರತೆ ಮಹತ್ವ ನೀಡಲಾಗುತ್ತದೆ. ಸಾರ್ವಭೌಮನ ಅಧಿಕಾರವು
ನಿರಂಕುಶವಾದದ್ದು. ಆಸ್ಟಿನನ ಪ್ರಕಾರ ನಿರ್ದಿಷ್ಟ ಶ್ರೇಷ್ಠ ವ್ಯಕ್ತಿ ಅಥವಾ ಸಾರ್ವಭೌಮನ ಅನಿಯಂತ್ರಿತ ನಿರಂಕುಶ ಅಧಿಕಾರವನ್ನು ಪಡೆದಿರುತ್ತಾನೆ. ಸಾರ್ವಭೌಮನ ಆಜ್ಞೆಗಳಿಗೆ ರಾಜ್ಯದೊಳಗಿನ ಎಲ್ಲ ಜನರು ಮತ್ತು ಸಂಘ ಸಂಸ್ಥೆಗಳು ವಿಧೇಯತೆ ತೋರಿಸುತ್ತಾರೆ. ಜೊತೆಗೆ ರಾಜ್ಯದೊಳಗಿನ ಯಾರೂ ಆತನನ್ನು ನಿಯಂತ್ರಿಸುವ ಅಥವಾ ವಿರೋಧಿಸುವ ಕಾನೂನಾತ್ಮಕ ಅವಕಾಶಗಳನ್ನು ಹೊಂದಿರುವುದಿಲ್ಲ. ಹೀಗಾಗಿ ಸಾರ್ವಭೌಮನ ಅಧಿಕಾರ ನಿರಂಕುಶವಾದದ್ದು ಎನ್ನಬಹುದಾಗಿದೆ. ಸಾರ್ವಭೌಮಾಧಿಕಾರವು ಅವಿಭಾಜ್ಯವಾದದ್ದು. ಆಸ್ಟಿನನ ಪ್ರಕಾರ ಪರಮಾಧಿಕಾರವು ಅಖಂಡವಾಗಿರುವ ಅಥವಾ ವಿಭಜಿಸಲಾಗದ ಸ್ವರೂಪದ್ದಾಗಿದೆ. ಸಾರ್ವಭೌಮಾಧಿಕಾರವನ್ನು ಸಮಾಜದ ಇತರ ವ್ಯಕ್ತಿ ಅಥವಾ ಸಂಸ್ಥೆಗಳಿಗೆ ವಿಭಜಿಸಿದರೆ ತನ್ನ ಅಸ್ತಿತ್ವ ಕಳೆದುಕೊಂಡು ನಾಶವಾಗುತ್ತದೆ. ಹೀಗಾಗಿ ಸಾರ್ವಭೌಮಾಧಿಕಾರವು ರಾಜ್ಯವು ಮಾತ್ರ ಹೊಂದಿರುವ ವಿಭಜಿಸಲಾಗದ ಅಧಿಕಾರವೆಂದು ಪ್ರತಿಪಾದಿಸಿರುವ ಸಾರ್ವಭೌಮನ ಆಂತರಿಕ ಹಾಗೂ ಬಾಹ್ಯ ನಿಯಂತ್ರಣಗಳಿಂದ ಮುಕ್ತ. ಆಸ್ಟಿನನು ವಿವರಿಸುವಂತೆ ಸಾರ್ವಭೌಮನು ತನಗಿಂತ ಉನ್ನತವಾದ ಯಾವುದೇ ಅಧಿಕಾರಕ್ಕೆ ಒಳಪಟ್ಟಿರುವುದಿಲ್ಲ. ಮುಂದುವರೆದು, ಸಮಾಜದಲ್ಲಿನ ಸರ್ವ ಪ್ರಜೆಗಳು ಮತ್ತು ಸಂಸ್ಥೆಗಳಿಗೆ ಸಾರ್ವಭೌಮನನ್ನು ಪ್ರಶ್ನಿಸುವ ಅಥವಾ ವಿರೋಧಿಸುವ ಹಕ್ಕನ್ನು ನೀಡಲಾಗಿಲ್ಲ. ಹೀಗಾಗಿ ಸಾರ್ವಭೌಮನ ಆಂತರಿಕವಾಗಿ ಮತ್ತು ಬಾಹ್ಯವಾಗಿ ಯಾವ ನಿಯಂತ್ರಣಗಳಿಗೂ ಒಳಪಡದೆ ಮುಕ್ತನಾಗಿರುತ್ತಾನೆ. ಸಾರ್ವಭೌಮನು ಕಾನೂನಿನ ಮಿತಿಗೊಳಪಟ್ಟಿರುವುದಿಲ್ಲ. ಆಸ್ಟಿನನು ಹೇಳುವಂತೆ ಸಾರ್ವಭೌಮನ ಆಜ್ಞೆಗಳೇ ಕಾನೂನು. ಈ ಹಿನ್ನೆಲೆಯಲ್ಲಿ ರಾಜ್ಯದ ಕಾನೂನುಗಳು ಆತನ ಇಚ್ಛೆಯನ್ನು ಅವಲಂಬಿಸಿರುತ್ತವೆ. ಪರಿಣಾಮ, ಸಾರ್ವಭೌಮನನ್ನು ನಿಯಂತ್ರಿಸುವ ಯಾವ ಕಾನೂನುಗಳು ರಾಜ್ಯದಲ್ಲಿ ಜಾರಿಯಲ್ಲಿರಲಾರವು. ಸಾರ್ವಭೌಮನ ಅಧಿಕಾರವು ಶಾಶ್ವತವಾದದ್ದು. ಆಸ್ಟಿನನು ಸಾರ್ವಭೌಮನಿಗೆ ಸಮಾಜದಲ್ಲಿನ ಜನರು ತೋರುವ ವಿಧೇಯತೆಯು ತಾತ್ಕಾಲಿಕ ಸ್ವರೂಪವನ್ನು ಪಡೆದಿರದೆ ನಿರಂತರವಾಗಿರಬೇಕೆಂದಿರುವ. ಜೊತೆಗೆ ಸಾರ್ವಭೌಮನಿಗೆ ತನ್ನ ಆಜ್ಞೆಗಳನ್ನು ಉಲ್ಲಂಘಿಸಿದರೆ ಶಿಕ್ಷಿಸುವ ಅವಕಾಶವನ್ನು ಪರೋಕ್ಷವಾಗಿ ಒದಗಿಸಿರುವ. ಹೀಗಾಗಿ ಸಾರ್ವಭೌಮನ ಅಧಿಕಾರವು ಶಾಶ್ವತ ಸ್ವರೂಪವನ್ನು ಪಡೆಯುವ ಸಾಧ್ಯತೆ ಅಧಿಕವಾಗಿರುತ್ತದೆ. ಹೀಗೆ ಆಸ್ಟಿನ್ ಪ್ರತಿಪಾದಿಸಿರುವ ಪರಮಾಧಿಕಾರದ ಏಕತ್ವ ಸಿದ್ಧಾಂತವು ಮೇಲಿನ ಹಲವು ಅಂಶಗಳನ್ನು ಮೈಗೂಡಿಸಿಕೊಂಡಿದೆ. ಸರ್ವೋಚ್ಚ ಅಧಿಕಾರವನ್ನು ನಿರ್ದಿಷ್ಟ ಶ್ರೇಷ್ಠ ವ್ಯಕ್ತಿಗೆ ನೀಡಿರುವ ಈ ಸಿದ್ಧಾಂತವು ಪರಮಾಧಿಕಾರಕ್ಕೆ ನಿರಂಕುಶ, ಅಮಿತ, ಅವರ್ಗೀಯ, ಅವಿಭಾಜ್ಯ ಹಾಗೂ ಸಮಗ್ರತೆಯನ್ನು ಒದಗಿಸುವಲ್ಲಿ ಸಫಲಗೊಂಡಿದೆ. ಆಸ್ಟಿನ್ನ ಸಾರ್ವಭೌಮಾಧಿಕಾರದ ಪರಿಕಲ್ಪನೆಯ ಕುರಿತು ಬಹುತ್ವವಾದಿ ಚಿಂತಕರ ವಿಮರ್ಶೆ. ಜಾನ್ ಆಸ್ಟಿನನು ಪ್ರತಿಪಾದಿಸಿರುವ ಸಾರ್ವಭೌಮತ್ವದ ಏಕತ್ವ ಸಿದ್ಧಾಂತವು ಹಲವು ಆಧಾರಗಳ ಮೇಲೆ ಚಿಂತಕರಿಂದ ವ್ಯಾಪಕ ವಿಮರ್ಶೆಗೆ ಒಳಗಾಗಿದೆ. ಲಾರ್ಡ್ ಬ್ರೈಸ್, ಸರ್ ಹೆನ್ರಿ ಮನ್, ಸ್ವಿಡ್ಜಿಕ್ ಸಾರ್ವಭೌಮತ್ವದ ಏಕತ್ವ ಸಿದ್ಧಾಂತವನ್ನು ವಿಮರ್ಶಿಸಿರುವ ಪ್ರಮುಖ ಚಿಂತಕರಾಗಿರುವರು. ಜಗತ್ತಿನಲ್ಲಿರುವ ಎಲ್ಲ ಬಗೆಯ ಸರ್ಕಾರಗಳು ಮಿತಿಗೊಳಪಟ್ಟಿದ್ದು, ಸಾರ್ವಭೌಮನ ಅಧಿಕಾರವನ್ನು ಮಿತಿಗೊಳಪಡಿಸಿದ ಆಸ್ಟಿನನ ವಿಚಾರವು ಚಿಂತಕರ ವಿಮರ್ಶೆಗೆ ಪ್ರಧಾನ ಮೂಲಾಂಶವಾಗಿದೆ. ಆಸ್ಟಿನನ ಸಿದ್ಧಾಂತದಲ್ಲಿ ವಿಮರ್ಶಕರು ಗುರುತಿಸಿರುವ ಪ್ರಧಾನ ದೋಷಗಳೆಂದರೆ ಪ್ರಜಾಪ್ರಭುತ್ವಕ್ಕೆ ಅನ್ವಯಿಸಲಾರದು. ಆಸ್ಟಿನನು ಪ್ರತಿಪಾದಿಸಿರುವ ಸಿದ್ಧಾಂತದಲ್ಲಿ ಕಾನೂನಾತ್ಮಕ ಅಂಶಗಳಿಗೆ ಮಾತ್ರ ಮಹತ್ವ ನೀಡಲಾಗಿದೆ. ಆದರೆ ಸಮಾಜದಲ್ಲಿ ಜನತಾ ಮತ್ತು ರಾಜಕೀಯ ಸಾರ್ವಭೌಮಾಧಿಕಾರಗಳು ಅಸ್ತಿತ್ವದಲ್ಲಿರುತ್ತವೆ. ಮುಂದುವರೆದು, ಪ್ರಜಾಪ್ರಭುತ್ವದಲ್ಲಿ ರಾಜಕೀಯ ಸಾರ್ವಭೌಮಾಧಿಕಾರಕ್ಕೆ ಕಾನೂನುಬದ್ಧ ಸಾರ್ವಭೌಮಾಧಿಕಾರವು ತಲೆಬಾಗುತ್ತದೆ. ವಸ್ತುಸ್ಥಿತಿ ಹೀಗಿರುವಾಗ ಕಾನೂನುಗಳು ಹಿಂದಿರುವ ಜನತಾ ಹಾಗೂ ರಾಜಕೀಯ ಸಾರ್ವಭೌಮಾಧಿಕಾರವನ್ನು ಆಸ್ಟಿನನ ಸಿದ್ಧಾಂತ ನಿರ್ಲಕ್ಷಿಸಿದೆ. ಈ ಹಿನ್ನೆಲೆಯಲ್ಲಿ ಸರ್ ಹೆನ್ರಿ ಮನ್, ಜನತಾ ಸಾರ್ವಭೌಮವು ಪ್ರಜಾಪ್ರಭುತ್ವಕ್ಕೆ ಪೂರಕವಾದಂತೆ ಆಸ್ಟಿನನ ಸಾರ್ವಭೌಮ ಸಿದ್ಧಾಂತ ಉಪಯುಕ್ತ ಎನಿಸಲಾರದು ಎಂಬುದಾಗಿ ಅಭಿಪ್ರಾಯಪಟ್ಟಿರುವರು. ಸಾರ್ವಭೌಮನ ಆಜ್ಞೆಗಳು ಕಾನೂನುಗಳಲ್ಲ. ಆಸ್ಟಿನನ ಸಾರ್ವಭೌಮನ ಆಜ್ಞೆಗಳೇ ಕಾನೂನು ಎಂದಿರುವ ಸಮಕಾಲೀನ ದಿನಗಳಲ್ಲಿ ಆಸ್ಟಿನನ ವಿಚಾರವು ಸಮಂಜಸವೆನಿಸಲಾರದು. ಏಕೆಂದರೆ ರಾಜ್ಯದ ಕಾನೂನುಗಳಿಗಿಂತ ಪ್ರಬಲವಾದ ನೈತಿಕ, ಧಾರ್ಮಿಕ ಅಥವಾ ಸಾಂಪ್ರದಾಯಿಕ ಕಾನೂನುಗಳು ಪ್ರತಿಯೊಂದು ಸಮಾಜದಲ್ಲಿ ಕಂಡುಬರುತ್ತವೆ. ಜೊತೆಗೆ ಇದರೊಡನೆ ಕಾನೂನು ಹಾಗೂ ಶ್ರೇಷ್ಠ ವ್ಯಕ್ತಿ ಹೊರಡಿಸುವ ನಿಯಮಗಳಾಗಿರದೆ ಸಾರ್ವಜನಿಕ ಅಭಿಪ್ರಾಯವನ್ನು ಆಧರಿಸಿರುವ ನಿಯಮಗಳಾಗಿರುತ್ತವೆ. ಗಮನಾರ್ಹ ಅಂಶವೇನೆಂದರೆ ಜಗತ್ತಿನಲ್ಲಿ ಹಲವು ನಿರಂಕುಶ ಆಡಳಿತಗಾರರು ಸಹ ಸಾರ್ವಜನಿಕ ಅಭಿಪ್ರಾಯವನ್ನಾಧರಿಸಿ ಕಾನೂನುಗಳನ್ನು ರಚಿಸಿರುವರು. ಅಂತೆಯೇ ಇಂಗ್ಲೆಂಡಿನಲ್ಲಿ ಕಾನೂನುಗಳಿಗೆ ಸಾಂಪ್ರದಾಯಿಕ ರೂಢಿ ಅಥವಾ ಆಚರಣೆಗಳೇ ಆಧಾರವೆನಿಸಿವೆ. ಸಾರ್ವಭೌಮಾಧಿಕಾರವು ನಿಖರವಾಗಿರಲಾರದು.
ರಾಜ್ಯವೊಂದರ ಸಾರ್ವಭೌಮಾಧಿಕಾರವು ಯಾರಲ್ಲಿ ನೆಲೆಸಿದೆ ಎಂಬ ನಿಖರತೆ ಪ್ರತಿಪಾದಿಸಿರುವ ಆಸ್ಟಿನ್ನ ವಿಚಾರವು ಕಾನೂನಾತ್ಮಕ ದೃಷ್ಟಿಯಲ್ಲಿ ಪ್ರಸ್ತುತವೆನಿಸುತ್ತದೆ. ಆದರೆ ಎಲ್ಲ ವ್ಯವಸ್ಥೆಗಳಿಗೆ ಈ ವಿಚಾರವನ್ನು ಅನ್ವಯಿಸಲಾಗದು. ಪ್ರಜಾಪ್ರಭುತ್ವದಲ್ಲಿ ಸ್ಪಷ್ಟವಾಗಿ ಪರಮಾಧಿಕಾರವು ಯಾರಲ್ಲಿ ನೆಲೆಸಿದೆ ಎಂಬುದನ್ನು ಗುರುತಿಸುವುದು ಕಠಿಣವೆನಿಸುತ್ತದೆ. ಕೆಲವೊಮ್ಮೆ ಮತದಾರರಲ್ಲಿ, ಮತ್ತೊಮ್ಮೆ ಶಾಸನಸಭೆಯ ಸದಸ್ಯರಲ್ಲಿ, ಮಗದೊಮ್ಮೆ ಅಸ್ತಿತ್ವದಲ್ಲಿರುವ ಕಾನೂನುಗಳಲ್ಲಿ ಪರಮಾಧಿಕಾರ ನೆಲೆಸಿರುವ ಅನುಭವ ನಮಗಾಗುತ್ತದೆ. ಈ ಹಿನ್ನೆಲೆಯಲ್ಲಿ ಜಾನ್ ಜಿಫ್ಮನ್ ಗ್ರೇ ಸಮಾಜವನ್ನು ವಾಸ್ತವದಲ್ಲಿ ಆಳುವವರನ್ನು ಸಂಶೋಧಿಸಲಾಗದು ಎಂದಿರುವ ಸಂಯುಕ್ತ ವ್ಯವಸ್ಥೆಗೆ ಅನ್ವಯಿಸಲಾರದು. ಸಂಯುಕ್ತ ವ್ಯವಸ್ಥೆಯಲ್ಲಿ ಕೇಂದ್ರ ಮತ್ತು ರಾಜ್ಯ ಎಂಬ ಎರಡು ಬಗೆಯ ಸರ್ಕಾರಗಳಿರುತ್ತವೆ. ಈ ಎರಡು ಸರ್ಕಾರಗಳಿಗೆ ಅಧಿಕಾರವನ್ನು ಸಂವಿಧಾನವೇ ಹಂಚಿಕೆ ಮಾಡಿರುತ್ತದೆ. ಉದಾಹರಣೆ, ಭಾರತ ಹಾಗೂ ಅಮೆರಿಕದ ಸಂವಿಧಾನಗಳು. ಈ ಹಿನ್ನೆಲೆಯಲ್ಲಿ ಸಾರ್ವಭೌಮಾಧಿಕಾರವು ನಿರ್ದಿಷ್ಟ ಶ್ರೇಷ್ಠ ವ್ಯಕ್ತಿ ಅಥವಾ ವ್ಯಕ್ತಿಗಳ ಗುಂಪಿನಲ್ಲಿರಬೇಕೆಂಬ ಆಸ್ಟಿನ್ನ ಸಿದ್ಧಾಂತ ಸಂಯುಕ್ತ ವ್ಯವಸ್ಥೆಗೆ ಅನ್ವಯಿಸಲಾರದು ಎಂಬುದಾಗಿ ವಿಮರ್ಶಕರು ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ಸಾರ್ವಭೌಮಾಧಿಕಾರವು ಮಿತಿಗೊಳಪಟ್ಟಿದ್ದು, ಆಸ್ಟಿನ್ನ ಸಾರ್ವಭೌಮನ ಆಂತರಿಕ ಹಾಗೂ ಬಾಹ್ಯ ನಿಯಂತ್ರಣಗಳಿಂದ ಮುಕ್ತನಾಗಿರುತ್ತಾನೆ. ಆತನ ಅಧಿಕಾರದ ಮೇಲೆ ಯಾವುದೇ ಮಿತಿಗಳಿರುವುದಿಲ್ಲ. ಆದರೆ ಸಮಕಾಲೀನ ರಾಜ್ಯಗಳ ಸಾರ್ವಭೌಮಾಧಿಕಾರವು ರಾಜ್ಯದೊಳಗಿನ ವಿವಿಧ ಸಂಸ್ಥೆಗಳ ಮಿತಿಗೊಳಪಟ್ಟಿರುತ್ತದೆ. ಜೊತೆಗೆ ರಾಜ್ಯವೊಂದರ ಸಾರ್ವಭೌಮಾಧಿಕಾರವು ಜಾಗತಿಕ ಕಾನೂನುಗಳಿಗೆ ಒಳಪಡಬೇಕಿರುತ್ತದೆ. ಆದ್ದರಿಂದ ಲಾಸ್ಕಿ ಎಂಬ ಬಹುತ್ವವಾದಿ ಚಿಂತಕ ರಾಜ್ಯದ ಸಾರ್ವಭೌಮಾಧಿಕಾರಕ್ಕಿಂತ ರಾಜ್ಯದೊಳಗಿನ ಹಲವು ಸಂಘ ಸಂಸ್ಥೆಗಳ ಅಧಿಕಾರವು ಕಡಿಮೆ ಇರಲಾರದು ಎಂದಿರುವ. ವಿಧೇಯತೆಯ ಆಧಾರ ಅಧಿಕಾರವಲ್ಲ. ಆಸ್ಟಿನ್ನನು ತನ್ನ ಸಿದ್ಧಾಂತದಲ್ಲಿ ಜನರು ಅಂತಿಮ ಅಧಿಕಾರವನ್ನುಳ್ಳ ಶ್ರೇಷ್ಠ ವ್ಯಕ್ತಿಗೆ ಆತನಲ್ಲಿರುವ ಅಧಿಕಾರದ ಭಯದಿಂದ ವಿಧೇಯತೆ ತೋರುವರೆಂದು ಪ್ರತಿಪಾದಿಸಿರುವ. ಆದರೆ ಜನರು ಅಧಿಕಾರದ ಬದಲು ತಮ್ಮ ಇಚ್ಛೆಯನ್ನಾಧರಿಸಿ ವಿಧೇಯತೆ ತೋರಲು ಮುಂದಾಗುತ್ತಾರೆ. ಈ ಹಿನ್ನೆಲೆಯಲ್ಲಿ ಟಿ. ಎಚ್. ಗ್ರೀನ್ ರಾಜ್ಯದ ತಳಹದಿ ಇಚ್ಛೆಯೇ ಹೊರತು ಬಲವಲ್ಲ ಎಂದಿರುವನು.